KPS ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ. ಪ್ರತಿಯೊಂದು ಗ್ರಾಮದಲ್ಲೂ ಒಂದು KPS ಇರಬೇಕು ಅನ್ನಂತಹ ವಿನೂತನ ಆಲೋಚನೆಯೊಂದಿಗೆ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ CM ಸಿದ್ದರಾಮಯ್ಯ ಅವರು ತರಲಿದ್ದಾರೆ 1,000 KPS. ನೆನೆಸ್ಕೊಂಡ್ರೆ ನನಗಂತೂ ತುಂಬಾನೇ ಖುಷಿ ಆಯ್ತು ಸರ್. ಈ ಆಲೋಚನೆಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ಹ್ಯಾಟ್ಸ್ ಆಫ್. LKG ಇಂದ ಸೆಕೆಂಡ್ PUC ತನಕನೂ ಒಂದೇ ಸೂರಲ್ಲಿ ಎಕ್ಸಲೆಂಟ್ ಆಲೋಚನೆ. ಎಜುಕೇಶನ್ ಜೊತೆಗೆ ಕಂಪಲ್ಸರಿಯಾಗಿ ಡ್ರಾಯಿಂಗ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್ ಮತ್ತೆ PT ಕಂಪಲ್ಸರಿ ಇರುತ್ತಂತೆ. ಅದ್ರ ಜೊತೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿದಿನ ಊಟ ಮೊಟ್ಟೆ ಅಥವಾ ಒಂದು ಬಾಳೆಹಣ್ಣು ಜೊತೆ. ಎಂತ ಖುಷಿ ಆಗುತ್ತೆ ಕೇಳಕ್ಕೆ ಅಂದ್ರೆ. ಬುಕ್ಸ್ ಫ್ರೀ, ಶೂ, ಸಾಕ್ಸ್, ಯೂನಿಫಾರ್ಮ್ ಫ್ರೀ. ಈವನ್ ಸೆಕೆಂಡ್ PUC, ಫಸ್ಟ್ PUC, ಸೆಕೆಂಡ್ PUC ಕೂಡ ಯೂನಿಫಾರ್ಮ್ ಫ್ರೀ. ಅದರಲ್ಲೂ ಬಸ್ ಫೆಸಿಲಿಟಿ ಕೂಡ ಇದೆ. ಪ್ರತಿ ಗ್ರಾಮದಲ್ಲೂ ಮಕ್ಕಳಿಗೆ ಸ್ವಲ್ಪ ದೂರ ಆದ್ರೆ ಆಗ ಅವ್ರಿಗೆ ಬಸ್ ಫೆಸಿಲಿಟಿ ಇದೆ. ಎಷ್ಟು ವಿಭಿನ್ನ ಆಲೋಚನೆ. 1,000 KPS ಶಾಲೆ ಏನಾದ್ರು ತೆರೆದು ಬಿಟ್ರೆ ಎಲ್ಲ ಹಳ್ಳಿನಲ್ಲಿರೋ ಮಕ್ಕಳಿಗೆ ಎಜುಕೇಶನ್ ಸಿಕ್ಬಿಡುತ್ತೆ. ದಯವಿಟ್ಟು ಈ ವಿಡಿಯೋನ ಶಿಕ್ಷಣ ಸಚಿವರಿಗೆ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತನಕ ಇದನ್ನ ಶೇರ್ ಮಾಡಿ. ನಮ್ಗೆ ಈ KPS ಶಾಲೆ ಅಗತ್ಯ ಇದೆ. ಕೆಲವೊಂದು ಸಲಹೆಗಳನ್ನ ಕೇಳಿದ್ದಾರೆ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ಗೆ ನಾನು ದಯವಿಟ್ಟು ಕೇಳ್ಕೊಂತೀನಿ, ಕೆಲವೊಂದನ್ನ ನೀವು ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ. ಅದು ಯಾವ್ಯಾವುದು ಅಂದ್ರೆ, ಮಕ್ಕಳಿಗೆ ಕಮ್ಯುನಿಕೇಶನ್ ಸ್ಕಿಲ್ ಬೇಕು ಅಂದ್ರೆ 2 ಲ್ಯಾಂಗ್ವೇಜ್ ಕಂಪಲ್ಸರಿ, ಒಂದು ಕನ್ನಡ, ಇನ್ನೊಂದು ಇಂಗ್ಲಿಷು. ಇದು ಬರೆಯಕ್ಕೆ, ಓದಕ್ಕೆ, ಮಾತಾಡಕ್ಕೆ ಬರಬೇಕು ಸರ್. ಎಲ್ಲೇ ಹೋದ್ರೂ ಮಕ್ಕಳು ಬದುಕೊಂತಾರೆ. ಇನ್ನೊಂದು PT ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಅದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಲಿ, ಅವ್ರ ಬೆಳವಣಿಗೆಗಾಗಿರ್ಲಿ, ಎರಡೂ ಅದರಲ್ಲೇ ಇನ್ವಾಲ್ವ್ ಆಗ್ಬಿಡ್ಬೇಕು. ಯಾಕೆಂದ್ರೆ ಒಂದ್ಸಲ ಸ್ಕೂಲಿಂದ ಹೋದ್ರ ಟೈಮ್ ಇರೋದಿಲ್ಲ. ಮ್ಯೂಸಿಕ್ ನಂಗೆ ತುಂಬಾ ಖುಷಿ ಆಯ್ತು. ಈ ಮಧ್ಯ ಮ್ಯೂಸಿಕ್ ಕ್ಲಾಸ್ಗಳೇ ಇಲ್ಲ, ಯಾವ ಸ್ಕೂಲಲ್ಲೂ ಇಲ್ಲ. ಬರೀ ಓದೋದು. ಎಕ್ಸ್ಟ್ರಾ ಆಕ್ಟಿವಿಟಿ ಬೇಕು ಅಂದ್ರೆ ನಾವು ಸ್ಕೂಲ್ ಮುಗಿದ ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸೇರ್ಕೋಬೇಕು. ಅಂತಹ ಪರಿಸ್ಥಿತಿ ಇದೆ ಈಗ. ಅದೇ ಮ್ಯೂಸಿಕ್ ಕ್ಲಾಸ್ ಅಲ್ಲೇ ಇಂಟ್ರೊಡ್ಯೂಸ್ ಆಗೋದ್ರೆ, ಸಂಗೀತ ಕ್ಲಾಸ್, ಅವ್ರ ಜೀವನ ರೂಪಿಸ್ಕೊಂತಾರೆ. ಅದಾದ್ಮೇಲೆ ಡ್ರಾಯಿಂಗ್ ಕ್ಲಾಸ್ ಅಂತ ಹೇಳಿದ್ರು. ನಿಜವಾಗ್ಲೂ ಡ್ರಾಯಿಂಗ್ ಕಲೆನೂ ಒಂದು ಅದ್ಭುತವಾದ ಒಂದು ವೃತ್ತಿ ಬದುಕಾಗಿ ಅದನ್ನು ಚೂಸ್ ಮಾಡ್ತಾರೆ. ಕಲೆ, ಮ್ಯೂಸಿಕ್, PT ಮತ್ತೆ ಕಂಪ್ಯೂಟರ್ ನಿಜ ಕಂಪಲ್ಸರಿ ಬೇಕೇ ಬೇಕು. ಯಾಕಂದ್ರೆ ಮಕ್ಕಳಿಂದ ಹೋದ್ರೆ ಅಟ್ಲೀಸ್ಟ್ ಡೇಟಾ ಹ್ಯಾಂಡ್ಲಿಂಗ್ ಮಾಡಬೇಕು. 10th ಸೆಕೆಂಡ್ PUC ಮುಗಿಸಿದ್ರೆ ಎಂತ ಆಫೀಸಲ್ಲಾದ್ರೂ ಡೇಟಾ ಹ್ಯಾಂಡ್ಲಿಂಗ್ ಮಾಡೋ ಜಾಬ್ ಸಿಗ್ಬೇಕು ಅಂತದೊಂದು ಆಗುತ್ತೆ. ದಯವಿಟ್ಟು ಈ 4ನ್ನ ಇಂಪ್ಲಿಮೆಂಟ್ ಮಾಡಬೇಕು. ಹಾಗೂ ಈ ವಿಡಿಯೋ ಮಧು ಬಂಗಾರಪ್ಪ ಸರ್ಗೆ ರೀಚ್ ಆಗೋ ತನಕ ಶೇರ್ ಮಾಡಿ. ಗ್ರಾಮ ಅಂತ ಹೇಳಿದ್ದೀರಾ ಸರ್, ಸಿಟಿನಲ್ಲೂ ಕೂಡ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಜನ ವಾಸವಾಗಿದ್ದಾರೆ. ಅವ್ರಿಗೆ ಅಷ್ಟು ದುಬಾರಿ ಫೀಸ್ಗಳನ್ನ ಕಟ್ಕೊಂಡು ಅವ್ರ ಮಕ್ಕಳಿಗೆ ಓದ್ಸಕ್ ಆಗ್ತಾ ಇಲ್ಲ. ದಯವಿಟ್ಟು ಮುಂದಿನ ಬಾರಿ ಈ ಮಕ್ಕಳ ಮೇಲೂ ಕೂಡ ಗಮನ ಹರಿಸಿ. ಶಿಕ್ಷಣ ಅಮೂಲ್ಯ. ಶಿಕ್ಷಣ ಪ್ರತಿಯೊಂದು ಮಗುಗೂ ಬೇಕು. ಎಲ್ಲ ತಾಯಂದ್ರು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ 14 ವರ್ಷ LKG ಇಂದ ಸೆಕೆಂಡ್ PUC ತನಕ ₹1 ಖರ್ಚು ಮಾಡದೆ ಎಜುಕೇಶನ್ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು. ಸೆಕೆಂಡ್ PUC ಒಂದು ಸಲ ದಾಟ್ಬಿಟ್ರೆ ಮಕ್ಕಳಿಗೆ ಎಂತೆಂತ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟು ಅವ್ರ ಮುಂದೆ ಅವ್ರ ಭವಿಷ್ಯ ತುಂಬಾ ಉಜ್ವಲವಾಗುತ್ತೆ. ಸೊ ಎಲ್ಲರೂ ಸೇರಿಸಿ ಅಂತ ಕೇಳ್ಕೊತೀನಿ. ಹಾಗೂ ಆದಷ್ಟು ಬೇಗ 1,000 KPS ಶಾಲೆಗಳು ತೆರಿಬೇಕು ಅನ್ನೋದು ನನ್ನ ಆಸೆ ಕೂಡ. ಧನ್ಯವಾದಗಳು. ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕಳಿಸಿದರೆ 14 ವರ್ಷದ ಕಲಿಕೆ ಸಂಪೂರ್ಣವಾಗಿ ಸರ್ಕಾರದ ಸಂಪೂರ್ಣವಾಗಿ ಜವಾಬ್ದಾರಿ ಇರುತ್ತೆ. 15,000 ಟೀಚರ್ಸ್ನ ಪ್ಲಸ್ PUCಯಲ್ಲಿ ಸುಮಾರು 800 ಟೀಚರ್ಸ್ ಅಂದರೆ 16,000 ಟೀಚರ್ಸ್ನ ಪ್ಲಸ್ ಅನುದಾನಿತ ಶಾಲೆನೂ ಕೂಡ ಅಲ್ಲೂ ಕೂಡ ನಾವು ಫಿಲ್ಅಪ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಟ್ರಾನ್ಸ್ಫರ್ಸು ಕೂಡ ಕಂಪಲ್ಸರಿಯಾಗಿ ಅವರು ಒಳ್ಳೆ ರೀತಿಯಲ್ಲಿ ಟೀಚರ್ ಹೇಳ್ಕೊಡ್ತಕ್ಕಂಥ ನಮ್ಮ ಇರೋದ್ರಲ್ಲಿ ಬೆಸ್ಟ್ ವ್ಯವಸ್ಥೆನ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕಳಿಸಿ ಒಳ್ಳೆ ರೀತಿ. ಸರ್ಕಾರದವರು ಈಗ ಮಧು ಬಂಗಾರಪ್ಪ ಅವರು ಇದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇದನ್ನು ಸ್ವಲ್ಪ ಹಿಂಗೆ ಮಾಡಿದರೆ ಚೆನ್ನಾಗಿರ್ತದೆ ಅಂಥೇಳಿ ನಿಮಗೇನಾದ್ರು ಅನಿಸಿದರೆ SDMC ಮೂಲಕ, ಇಲ್ಲ ನಮ್ಮ ಹೆಡ್ ಮಾಸ್ಟರ್ ಇರ್ತಾರೆ, ಇಲ್ಲ ನಮ್ಮ ಆಫೀಸರ್ಸ್ ಇರ್ತಾರೆ, BO ಇರ್ತಾರೆ, ಇಲ್ಲ ಜಿಲ್ಲಾ ಮಟ್ಟದಲ್ಲಿ DDPIs ಇರ್ತಾರೆ, CRP ಅಂತ ನಿಮ್ಮ ವಿಭಾಗೀಯ ಇರ್ತಾರೆ,
ತಾಲೂಕು ಮಟ್ಟದಲ್ಲೂ ಕೂಡ BO ಅಂತ ಇರ್ತಾರೆ. ಇಲ್ಲಾಂದ್ರೆ ಈ ನಂಬರ್ ಇದೆಯಲ್ಲ, ಇಲ್ಲಿ ತಳಗಡೆ ಒಂದು ನಂಬರ್ ಇದೆ ನೋಡಿ, ಇಲ್ಲಾಂದ್ರೆ ಇದ್ರ ಅಡಿಯಲ್ಲಿ ಇಮೇಲ್ ಇದೆ. ನಿಜವಾಗ್ಲೂ ಅದು ಒಳ್ಳೆ ಅಭಿಪ್ರಾಯ ಅಂತ ಹೇಳಿದ್ರೆ, ಅರ್ಥಪೂರ್ಣವಾಗಿದ್ದರೆ, ನಮ್ಮ ಮಕ್ಕಳ ಈ ರಾಜ್ಯದ ಭವಿಷ್ಯಕ್ಕೋಸ್ಕರ ನಾನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಮಾರ್ಗದರ್ಶನವನ್ನು, ಸಲಹೆಯನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ.